ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕಾಂಪಿಟೇಟಿವ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ಸೊ ಇದು ಆಗಸ್ಟ್ 20ರಂದು ನಡೆದಂತಹ RRB ಗ್ರೂಪ್ ಡಿ ಎಕ್ಸಾಮ್ನ ಕ್ವಶನ್ ಪೇಪರ್. ಓಕೆ, ಫಸ್ಟ್ ಕ್ವಶನ್ ನೋಡ್ರಿ. ವರ್ಷ 2026ರಲ್ಲಿ ಆಚರಿಸಲಾದ 16ನೇ ರಾಷ್ಟ್ರೀಯ ಮತದಾರರ ದಿನದ ಅಧಿಕೃತ ಧ್ಯೇಯವಾಕ್ಯ ಯಾವುದಂತ ಕ್ವಶನ್ ಕೇಳಿದ್ದಾರೆ. ಸೊ ನಾವು ಪ್ರತಿ ವರ್ಷ ಜನವರಿ 25ರಂದು ರಾಷ್ಟ್ರೀಯ ಮತದಾರ ದಿನವನ್ನು ಆಚರಣೆ ಮಾಡ್ತೀವಿ ಪ್ರತಿ ವರ್ಷ. ಹಾಗಾದರೆ 2026ರ ಮತದಾನ ದಿನದ ಘೋಷವಾಕ್ಯ ಏನಾಗಿತ್ತು ಅಂತ ಕ್ವಶನ್ ಕೇಳಿದ್ದಾರೆ. ಇದು ರಿಪೀಟೆಡ್ ಕ್ವಶನ್. ಓಕೆ, ಥೀಮ್ ಏನಾಗಿತ್ತು? ಮೈ ಇಂಡಿಯಾ ಮೈ ವೋಟ್ ಎನ್ನುವುದು ಅವತ್ತಿನ ಘೋಷವಾಕ್ಯವಾಗಿತ್ತು. ನನ್ನ ಭಾರತ ನನ್ನ ಮತ ಅಂತ. ಓಕೆ, ನೆಕ್ಸ್ಟ್ 2025-26ರ ಋತುವಿನಲ್ಲಿ ಜಮ್ಮು ಮತ್ತು ಕಾಶ್ಮೀರ ತಮ್ಮ ಮೊದಲ ರಣಜಿ ಟ್ರೋಫಿ ಗೆಲ್ಲಲು ಯಾವ ತಂಡವನ್ನು ಸೋಲಿಸಿತು ಅಂತ ಕ್ವಶನ್ ಕೇಳಿದ್ದಾರೆ. ರಣಜಿ ಟ್ರೋಫಿ ಅಂತ ಬಂದಾಗ ಇದು ಕ್ರಿಕೆಟ್ ಆಟಕ್ಕೆ ಸಂಬಂಧಿಸಿದಂಥ ಒಂದು ಟ್ರೋಫಿ. 2025-26ರ ಒಂದು ಋತುವಿನಲ್ಲಿ ಜಮ್ಮು ಕಾಶ್ಮೀರ ತಂಡ ನಮ್ಮ ಕರ್ನಾಟಕ ತಂಡವನ್ನು ಸೋಲಿಸುವ ಮುಖಾಂತರ ಮೊಟ್ಟ ಮೊದಲ ರಣಜಿ ಟ್ರೋಫಿಯನ್ನು ಗೆದ್ದಿತು. ಓಕೆ, ನೆಕ್ಸ್ಟ್ ಭಾರತದ ಅಂಡರ್-19 2026ರ ICC ವಿಶ್ವಕಪ್ ಗೆಲ್ಲಲು ಯಾವ ತಂಡವನ್ನು ಸೋಲಿಸಿತು ಅಂತ ಕ್ವಶನ್ ಕೇಳಿದ್ದಾರೆ. ಯಾವ ತಂಡಪ್ಪ ಅಂದ್ರೆ ಇಂಗ್ಲೆಂಡ್ ತಂಡವನ್ನು ಸೋಲಿಸಿ ಭಾರತ ICC ಅಂಡರ್-19 2026ರ ವಿಶ್ವಕಪ್ಪನ್ನು ಗೆಲ್ತದ. ಸೊ ಈ ವರ್ಲ್ಡ್ ಕಪ್ ಎಲ್ಲಿ ಹೋಸ್ಟ್ ಆಗಿತ್ತಪ್ಪ ಅಂದ್ರೆ ಜಿಂಬಾಬ್ವೆ, ನಮೀಬಿಯಾ ದೇಶದಲ್ಲಿ ಇದನ್ನು ಆತಿಥ್ಯ ವಹಿಸಿದ್ರು. ಸೊ ಇದನ್ನು ಕೂಡ ಕ್ವಶನ್ ಕೇಳಿದಾರೆ ನಿನ್ನೆ ಶಿಫ್ಟ್ನಲ್ಲಿ. ಇಲ್ಲಿ ನೋಡಿ, ಇಲ್ಲೈತೆ. 2026ರ ಅಂಡರ್-19 ವಿಶ್ವಕಪ್ ಫೈನಲ್ ಯಾವ ಮೈದಾನದಲ್ಲಿ ನಡೆಯಿತು ಅಂತ ಕ್ವಶನ್ ಕೇಳಿದ್ದಾರೆ. ಎಲ್ಲಿ? ಜಿಂಬಾಬ್ವೆ ದೇಶದ ಹರಾರೆ ಸ್ಪೋರ್ಟ್ಸ್ ಕ್ಲಬ್ ಎನ್ನಂಥ ಒಂದು ಕ್ರಿಕೆಟ್ ಮೈದಾನದಲ್ಲಿ 2026ರ ಅಂಡರ್-19 ವಿಶ್ವಕಪ್ ಫೈನಲ್ನ ಮ್ಯಾಚ್ ನಡೆಯಿತು. ಇಲ್ಲಿದೆ ಹರಾರ್ ಸ್ಪೋರ್ಟ್ಸ್ ಕ್ಲಬ್. ಇದು ಜಿಂಬಾಬ್ವೆ ದೇಶದಲ್ಲಿ ಕಂಡುಬರುತ್ತೆ. 2026ರ ವಿಶ್ವಕಪ್ ನಮೀಬಿಯಾದಲ್ಲಿ ನಡೆಯಿತು. ಫೈನಲ್ ಹರಾರೆ ಸ್ಪೋರ್ಟ್ಸ್ ಕ್ಲಬ್ ಆಯೋಜಿಸಲಾಗಿತ್ತು. ಓಕೆ, ಇತರ ಮೈದಾನಗಳು ದಕ್ಷಿಣ ಆಫ್ರಿಕಾ, ಜಿಂಬಾಬ್ವೆಯಲ್ಲಿವೆ. ಅಂದರೆ ಒಟ್ಟಾರೆಯಾಗಿ 3 ದೇಶ ಇದನ್ನು ಹೋಸ್ಟ್ ಮಾಡಿದ್ವು. ಒಂದು ಜಿಂಬಾಬ್ವೆ, ಒಂದು ನಮೀಬಿಯಾ, ಒಂದು ದಕ್ಷಿಣ ಆಫ್ರಿಕಾ ಅಂತ. ಓಕೆ, ನೆಕ್ಸ್ಟ್ ಇಂಡಿಯಾ AI ಇಂಪ್ಯಾಕ್ಟ್ ಸಮಿಟ್ 2026ರ ಧ್ಯೇಯದ 3 ಮೂಲ ಸ್ತಂಭಗಳು ಯಾವುವು ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಯಾವುದಪ್ಪ ಅಂದ್ರೆ ಆಪ್ಷನ್ ಎ ಅದಕ್ಕೆ ಕರೆಕ್ಟ್ ಆನ್ಸರ್ ಆಗುತ್ತೆ. ಪೀಪಲ್, ಪ್ಲ್ಯಾನಿಂಗ್ ಮತ್ತು ಪ್ರೋಗ್ರೆಸ್ ಎನ್ನುವಂಥ 3 ಮೂಲ ಸ್ತಂಭಗಳನ್ನು ಆಧರಿಸಿ ಇಂಡಿಯಾ AI ಇಂಪ್ಯಾಕ್ಟ್ ಸಮಿಟ್ 2026ರ ಒಂದು ಧ್ಯೇಯವಾಗಿತ್ತು. ಓಕೆ, ನೆಕ್ಸ್ಟ್ ಖೇಲೋ ಇಂಡಿಯಾ ವಿಂಟರ್ ಗೇಮ್ಸ್ 2026ರಲ್ಲಿ ಎಲ್ಲಿ ನಡೆಯಿತು ಅಂತ ಕ್ವಶನ್ ಕೇಳಿದ್ದಾರೆ. ಇದು ಕೂಡ ರಿಪೀಟೆಡ್ ಕ್ವಶನ್. ಓಕೆ, ಖೇಲೋ ಇಂಡಿಯಾ ವಿಂಟರ್ ಗೇಮ್ಸ್ ಪ್ರಮುಖವಾಗಿ ಈ ಒಂದು ಖೇಲೋ ಇಂಡಿಯಾ ವಿಂಟರ್ ಗೇಮ್ಸ್ ಎನ್ನುವುದು ಪ್ರಮುಖವಾಗಿ 2 ಹಂತಗಳಲ್ಲಿ ನಡೆಯುತ್ತೆ. ಮೊದಲನೇ ಹಂತದಲ್ಲಿ ಲೇಹದಲ್ಲಿ ನಡೆದರೆ, ಲಡಾಖ್ನ ರಾಜಧಾನಿ ಲೇಹ್ನಲ್ಲಿ ನಡೆದರೆ, ಎರಡನೇ ಹಂತ ಕಾಶ್ಮೀರದ ಗುಲ್ಮಾರ್ಗ್ನಲ್ಲಿ ನಡೆಯುತ್ತೆ. ಓಕೆ, ಹಾಗಾಗಿ ಕರೆಕ್ಟ್ ಆನ್ಸರ್ ಯಾವುದಪ್ಪ ಅಂದ್ರೆ ಆಪ್ಷನ್ ಬಿ, ಲೇ ಮತ್ತು ಗುಲ್ಮಾರ್ಗ್ ಅಂತ. ಓಕೆ, RPF ಮಕ್ಕಳ ರಕ್ಷಣೆಗಾಗಿ ನಡೆಸಿದ ವಿಶೇಷ ಕಾರ್ಯಾಚರಣೆ ಯಾವುದು ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಯಾವುದಪ್ಪ ಅಂದ್ರೆ ಆಪ್ಷನ್ ಸಿ, ಆಪರೇಷನ್ ನನ್ನೆ ಫರಿಸ್ತೆ ಎನ್ನುವಂಥ ಒಂದು ಕಾರ್ಯಾಚರಣೆಯನ್ನು ರೈಲ್ವೆ ಪೊಲೀಸ್ ಫೋರ್ಸ್ ಮಕ್ಕಳ ರಕ್ಷಣೆಗಾಗಿ ಈ ಒಂದು ಕಾರ್ಯಾಚರಣೆಯನ್ನು ನಡೆಸ್ತದೆ. ಓಕೆ, ನೆಕ್ಸ್ಟ್ ವಿಶ್ವ ಪರಿಸರ ದಿನ 2026ರ ಧ್ಯೇಯವಾಕ್ಯ ಯಾವುದು ಅಂತ ಕ್ವಶನ್ ಕೇಳಿದ್ದಾರೆ. ಸೊ ನಾವು ಪ್ರತಿ ವರ್ಷ ಜೂನ್ 5ರಂದು ವಿಶ್ವ ಪರಿಸರ ದಿನವನ್ನು ಆಚರಣೆ ಮಾಡ್ತೀವಿ. ಯಾವತ್ತಿಂದ? 1972ರಿಂದ. ಹೌದಾ? ಸೊ ಈ ವರ್ಷದ ವಿಶ್ವ ಪರಿಸರ ದಿನದ ಧ್ಯೇಯವಾಕ್ಯ ಯಾವುದಾಗಿತ್ತು ಅಂತ ಕ್ವಶನ್ ಕೇಳಿದ್ದಾರೆ. ಯಾವುದಪ್ಪ ಅಂದ್ರೆ ಆಪ್ಷನ್ ಸಿ, ಇನ್ಸ್ಪೈರ್ಡ್ ಬೈ ನೇಚರ್ ಫಾರ್ ಕ್ಲೈಮೇಟ್ ಫಾರ್ ಅವರ್ ಫ್ಯೂಚರ್. ಪ್ರಕೃತಿಯಿಂದ ಪ್ರೇರಿತವಾಗಿ
ಹವಾಮಾನಕ್ಕಾಗಿ ನಮ್ಮ ಭವಿಷ್ಯಕ್ಕಾಗಿ ಎನ್ನುವಂತಹ ಘೋಷವಾಕ್ಯದ ಅಡಿಯಲ್ಲಿ 2026ರ ವಿಶ್ವ ಪರಿಸರ ದಿನವನ್ನು ಆಚರಣೆ ಮಾಡ್ತೀವಿ. ಹೌದಾ? ನೆಕ್ಸ್ಟ್, ರೌಲಿನ್ ಸಿಂಗ್ ಅವರಿಗೆ ವಿಟ್ಲಿ ಪ್ರಶಸ್ತಿ 2026ರ ಯಾವ ಪ್ರಜಾತಿಯ ಸಂರಕ್ಷಣೆಗಾಗಿ ಸಿಕ್ಕಿತು ಅಂತ ಕ್ವಶನ್ ಕೇಳಿದ್ದಾರೆ. ಯಾವ ಪ್ರಜಾತಿಪ್ಪ ಅಂದ್ರೆ ಇಂಡಿಯನ್ ಸ್ಕಿಮ್ಮರ್ ಎನ್ನುವಂತಹ ಪ್ರಜಾತಿಯ ರಕ್ಷಣೆಗಾಗಿ ರೌಲಿನ್ ಸಿಂಗ್ ಅವರಿಗೆ 2026ರ ವಿಟ್ಲಿ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗಿದೆ. ಓಕೆ. ನೆಕ್ಸ್ಟ್, UPI ಅನ್ನು ಅಭಿವೃದ್ಧಿಪಡಿಸಿ ನಿರ್ವಹಿಸುವ ಸಂಸ್ಥೆ ಯಾವುದು? UPI ಅಂದರೆ ಏನು? ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಅಂತ. ಹೌದಾ? ಈ ಒಂದು ಅಂತರ್ಜಾಲ ಮಾದರಿಯನ್ನು ಪಡಿಸಿರ್ತಕ್ಕಂಥ ಒಂದು ಸಂಸ್ಥೆ ಯಾವುದಪ್ಪ ಅಂದ್ರೆ ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ, NPCI ಅಂತ. ಇದೇ ಸಂಸ್ಥೆ UPIಯನ್ನು ಅಭಿವೃದ್ಧಿಪಡಿಸಿ ಮತ್ತು ಪ್ರಸ್ತುತ ಇದನ್ನು ಮ್ಯಾನೇಜ್ ಕೂಡ ಮಾಡುತ್ತೆ. ಓಕೆ. ಅಂದರೆ ಕರೆಕ್ಟ್ ಆನ್ಸರ್ ಯಾವುದು? ಆಪ್ಷನ್ ಬಿ. RPF ಇನ್ಸ್ಪೆಕ್ಟರ್ ಚಂದನಾ ಸಿನ್ಹಾ ಅವರಿಗೆ ಜನವರಿ 2026ರಲ್ಲಿ ಸಿಕ್ಕ ಪ್ರಶಸ್ತಿ ಯಾವುದಂತ ಕ್ವಶನ್ ಕೇಳಿದ್ದಾರೆ. ಯಾವುದಪ್ಪ ಅಂದ್ರೆ ಪ್ರಶಸ್ತಿ ಅತಿ ವಿಶಿಷ್ಟ ರೈಲ್ ಸೇವಾ ಪುರಸ್ಕಾರ ಎನ್ನುವಂಥ ಪ್ರಶಸ್ತಿ ಈ ಚಂದನಾ ಸಿನ್ಹಾ ಅವರಿಗೆ 2026ರಲ್ಲಿ ಸಿಕ್ಕಿದೆ. ಓಕೆ. ನೆಕ್ಸ್ಟ್, ಇದು ಒಂದು ಪ್ರಾಣ ರಕ್ಷಣೆಯ ಶೌರ್ಯಕ್ಕಾಗಿ ನೀಡುವಂತಹ ಪ್ರಶಸ್ತಿ. ಓಕೆ. ನೆಕ್ಸ್ಟ್, ಪ್ಯಾರಾಮೀಸಿಯಂ ತನ್ನ ಆಹಾರವನ್ನು ಯಾವ ರಚನೆಯ ಮೂಲಕ ಸೇವಿಸುತ್ತದೆ ಅಂತ ಕ್ವಶನ್ ಕೇಳಿದ್ದಾರೆ. ಪ್ಯಾರಾಮೀಸಿಯಂ ಇದೊಂದು ಏಕಕೋಶಿ ಜೀವಿ. ಹೌದಾ? ಇದು ಈ ರೀತಿ ಇರುತ್ತೆ. ಇದಕ್ಕೆ ಈ ರೀತಿ ರಚನೆಗಳು ಕಂಡುಬರ್ತಾವೆ. ಇದು ಕೂಡ ರಿಪೀಟೆಡ್ ಕ್ವಶನ್ನೇ. ಓಕೆ. ಪ್ಯಾರಾಮೀಸಿಯಂ ತನ್ನ ಆಹಾರವನ್ನು ಇವುಗಳ ಮುಖಾಂತರ ಪಡ್ಕೊಳ್ತದೆ. ಇವುಗಳಿಗೆ ಏನಂತ ಕರೀತಾರಪ್ಪ ಅಂದ್ರೆ ಸಿಲಿಯಾ ಅಂತ ಕರೀತಾರೆ. ಸಿಲಿಯಾ. ಹೌದಾ? ಹಾಗಾದರೆ ಆನ್ಸರ್ ಯಾವುದು? ಆಪ್ಷನ್ ಬಿ, ಸಿಲಿಯಾ ಇದಕ್ಕೆ ಕರೆಕ್ಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್, ಅಸಂತೃಪ್ತ ಹೈಡ್ರೋಕಾರ್ಬನ್ ಉರಿದಾಗ ಯಾವ ಬಣ್ಣದ ಜ್ವಾಲೆ ಮತ್ತು ಹೊಗೆಯನ್ನು ಉಂಟು ಮಾಡುತ್ತದೆ ಅಂತ ಕ್ವಶನ್ ಕೇಳಿದ್ದಾರೆ. ಅಸಂತೃಪ್ತ ಹೈಡ್ರೋಕಾರ್ಬನ್ ಅಂದರೆ ದ್ವಿಬಂಧ ಅಥವಾ ತ್ರಿಬಂಧ ಹೊಂದಿರತಕ್ಕಂಥ ಇವು ಹೈಡ್ರೋಕಾರ್ಬನ್ ಆಗಿರ್ತವೆ. ಏಕಬಂಧ ಹೈಡ್ರೋಕಾರ್ಬನ್ ಯಾವತ್ತು ಹೊಗೆಯನ್ನು ಉಂಟು ಮಾಡಲ್ಲ. ಹೌದು, ಅದೇನಾದರೂ ಸಂಪೂರ್ಣವಾಗಿ ಆಕ್ಸಿಜನನ್ನು ಉಪಸ್ಥಿತಿಯಲ್ಲಿ ದಹನವಾಗಿದ್ದರೆ. ಓಕೆ. ಅದೇ ಒಂದು ವೇಳೆ ಅಪರ್ಯಾಪ್ತ ಅಥವಾ ಅಸಂತೃಪ್ತ ಹೈಡ್ರೋಕಾರ್ಬನ್ ಉರಿದಾಗ ಅದು ಹಳದಿ ಜ್ವಾಲೆ ಮತ್ತು ಕಪ್ಪು ಹೊಗೆಯನ್ನು ಉಂಟು ಮಾಡುತ್ತದೆ. ಓಕೆ. ಆಪ್ಷನ್ ಬಿ ಇದಕ್ಕೆ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, ಕೋಶದ ಕೇಂದ್ರಕದ ಹೊರಗೆ ನೇರವಾಗಿ ಸಂಪರ್ಕವಿರುವ ಕೋಶಾಂಗ ಯಾವುದಂತ ಕ್ವಶನ್ ಕೇಳಿದ್ದಾರೆ. ಯಾವುದಪ್ಪ ಅಂದರೆ ಇದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ. ಇದೇ ಕರೆಕ್ಟ್ ಆನ್ಸರ್. ನಿಮ್ನ ಮಸೂರ ಅಥವಾ ಕಾನ್ಕೇವ್ ಲೆನ್ಸ್ ಅನ್ನು ಯಾವ ದೃಷ್ಟಿದೋಷಕ್ಕೆ ಬಳಸಲಾಗುತ್ತದೆ ಅಂತ ಕ್ವಶನ್ ಕೇಳಿದ್ದಾರೆ. ನಿಮಗೆ ಬಹಳಷ್ಟು ಸಲ ಹೇಳಿದ್ದೀನಿ ನಾನು. ಅದಕ್ಕೊಂದು ಸಿಂಪಲ್ ಕೋಡ್ ಇದೆ. ಏನಂತಂದ್ರೆ ಸ ನಿ ದ ಪ ಅಂತ. ಸಮೀಪ ದೃಷ್ಟಿದೋಷ ಇದ್ದರೆ ಅದಕ್ಕೆ ನಿಮ್ನ ಮಸೂರ ಬಳಸ್ತಾರೆ. ದೂರ ದೃಷ್ಟಿದೋಷ ಇದ್ದರೆ ಅದಕ್ಕೆ ಪೀನ ಮಸೂರ ಬಳಸ್ತಾರೆ. ಸಮೀಪ ದೃಷ್ಟಿದೋಷ ಅಂದರೆ ಏನು? ಸಮೀಪದ್ದು ಕಾಣುತ್ತೆ, ದೂರದ್ದು ಕಾಣಲ್ಲ. ಇದನ್ನು ಇಂಗ್ಲೀಷ್ನಲ್ಲಿ ಅಂತ ಕರೀತಾರೆ? ಮಯೋಫಿಯಾ ಅಂತ ಕರೀತಾರೆ. ಮಯೋಫಿಯಾ. ದೂರದೃಷ್ಟಿ ದೋಷ ಅಂದರೆ ಏನು? ದೂರದ್ದು ಸ್ಪಷ್ಟವಾಗಿ ಕಾಣುತ್ತೆ, ಸಮೀಪದ್ದು ಸ್ಪಷ್ಟವಾಗಿ ಕಾಣಿಸಲ್ಲ. ಇದನ್ನು ಹೈಪರ್ ಮೆಟ್ರೋಪಿಯಾ ಅಂತ ಕರೀತಾರೆ. ಹೈಪರ್ ಮೆಟ್ರೋಪಿಯಾ. ಅವ್ರು ಹೆಂಗೆ ಕೇಳಿದಾರೆ? ನಿಮ್ನ ಮಸೂರವನ್ನು ಯಾವ ದೃಷ್ಟಿದೋಷಕ್ಕೆ ಬಳಸಲಾಗುತ್ತದೆ? ನಿಮ್ನ ಮಸೂರ ಅಂದರೆ ಸಮೀಪ ದೃಷ್ಟಿದೋಷಕ್ಕೆ ಬಳಸ್ತಾರೆ. ಸಮೀಪ ದೃಷ್ಟಿದೋಷಕ್ಕೆ ಏನಂತ ಕರೀತಾರೆ? ಮಯೋಫಿಯಾ ಅಂತ ಕರೀತಾರೆ. ಅಂದರೆ ಹತ್ತಿರ ದೃಷ್ಟಿದೋಷ ಅಂತ. ಆಪ್ಷನ್ ಬಿ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್, ಇದಿಷ್ಟು ಆಗಸ್ಟ್ 20ರಂದು ನಡೆದಂತಹ ಫಸ್ಟ್ ಶಿಫ್ಟ್ನ ಕ್ವಶನ್ ಪೇಪರ್ ಅನಾಲಿಸಿಸ್ ಆಗಿತ್ತು. ಮತ್ತು ಮುಂದಿನ ವಿಡಿಯೋದಲ್ಲಿ ಇವತ್ತಿನ ಫಸ್ಟ್ ಶಿಫ್ಟ್ ಜೊತೆಗೇ
ನಿನ್ನೆ ನಡೆದಂತಹ ಸೆಕೆಂಡ್ ಹಾಗೂ ಥರ್ಡ್ ಶಿಫ್ಟ್ ಕ್ವಶನ್ಸ್ ಕೂಡ ತೊಗೊಂಬರೋಣ. ಅಲ್ಲಿವರೆಗೂ ಎಲ್ಲರೂ ಚೆನ್ನಾಗಿ ಸ್ಟಡಿ ಮಾಡಿ. ಅದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ನಿಮಗೆ SSC ಆಗಿರ್ಬೋದು, RRB ಆಗಿರ್ಬೋದು, ಅಗ್ನಿವೀರ್ ಆರ್ಮಿ ಆಗಿರ್ಬೋದು, ಮತ್ತು ಇತರೆ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸಸ್ ಎಕ್ಸಾಮ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀವಿ. ಓಕೆ, ಕೇವಲ ಸೆಂಟ್ರಲ್ ಗೌರ್ಮೆಂಟ್ ಮಾತ್ರ ಅಲ್ಲ, ನಮ್ಮ ರಾಜ್ಯ ಸರ್ಕಾರಿ ಹುದ್ದೆಗಳಾದ ಪೊಲೀಸ್ ಕಾನ್ಸ್ಟೇಬಲ್, DRCR, KPSC, ವಿಲೇಜ್ ಅಕೌಂಟ್, ಯಾವುದೇ ಸರ್ಕಾರಿ ಹುದ್ದೆಗೆ ನೀವು ತರಬೇತಿ ಪಡಿತಾ ಇದ್ದರೆ ಅಥವಾ ಸ್ಟಡಿ ಮಾಡ್ತಾಯಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಬೇಕಾದಂತಹ ಉಪಯುಕ್ತ ಮಾಹಿತಿಯನ್ನು ನಾವು ನಮ್ಮ ಚಾನಲ್ ಮುಖಾಂತರ ಕೊಡ್ತಾ ಇರ್ತೀವಿ. ಓಕೆ, ಸೊ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ನ ಆನ್ ಮಾಡ್ಕೊಳ್ಳಿ. ಯಾಕಂದರೆ ನಾವು ಯಾವುದಾದ್ರೂ ಹೊಸ ವೀಡಿಯೋ ಮಾಡಿದರೆ ನಿಮಗೆ ತಕ್ಷಣ ನೋಟಿಫಿಕೇಷನ್ ಬರುತ್ತೆ. ಓಕೆ, ಎಲ್ರಿಗೂ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.